ನಮಸ್ಕಾರ, ನನ್ನ ಹೆಸರು ಸಂದೀಪ್ ಅಂತ. ನಾವು ಸಪ್ತಗಿರಿ ಹಾಸ್ಪಿಟಲಿಂದ ಬಂದಿದ್ದು. ನಾವು ಇಲ್ಲಿ ವಾರ ವಾರ ಹೆಲ್ತ್ ಚೆಕಪ್ ಕ್ಯಾಂಪ್ ಅಂತ ಮಾಡ್ತಾ ಇರ್ತೀವಿ. ಈ ವಾರ ನಲ್ಪನಲ್ಲಿ ಮಾಡಿದ್ದು. ಇಲ್ಲಿ ಎಷ್ಟೋ ಹಳ್ಳಿಯಲ್ಲಿ ಎಷ್ಟೋ ಪೇಷಂಟ್ಗಳು ಮೆಡಿಕಲ್ ಅಟೆನ್ಷನ್ ಸಿಕ್ಕಿರಲ್ಲ. ಎಷ್ಟೋ ಜನ BP ಶುಗರ್ ಗೊತ್ತೇ ಆಗಿರಲ್ಲ, ಹಂಗೆ ಇರ್ತಾರೆ. ಅವ್ರದ್ದೆಲ್ಲ ನೋಡ್ಕೊಂಡು ಚೆಕಪ್ ಮಾಡಿ ಅವ್ರು ಎಷ್ಟು ಜನಕ್ಕೆ ಏನಾದರೂ ಬೇಕಾಗ್ಬೋದು, ಏನಾದರೂ ಅಡ್ಮಿಷನ್ ಬೇಕಾಗ್ಬೋದು. ಮತ್ತು ಎಷ್ಟೋ ಜನಕ್ಕೆ ತಲೆ ಸಮಸ್ಯೆ, ಬ್ರೈನ್ ಸಮಸ್ಯೆ, ಏನಾದರೂ ಬೆನ್ಕೈ ನೋವು, ಮೂಳೆ ಸಮಸ್ಯೆಗಳು ಎಷ್ಟೋ ಜನಗಳು ಬಂದಿರ್ತಾರೆ. ಅಂಥ ಪೇಷಂಟ್ನ ಎಲ್ಲ ನಾವು ರೆಫರ್ ಮಾಡ್ತೀವಿ. ಅವರು ಬಂದು ಅಲ್ಲಿ ಸಪ್ತಗಿರಿ ಹಾಸ್ಪಿಟಲಲ್ಲಿ ಬಂದು ಬೇಕಾದರೆ ಅಲ್ಲಿ ಎಷ್ಟೋ ಸರ್ಕಾರದ ಯೋಜನೆಗಳಿವೆ, ಅದ್ರ ಮೂಲಕ ಅವರು ಚಿಕಿತ್ಸೆ ಪಡೆದು ಏನು ಬೇಕಾದ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ. ಹೀಗೆಲ್ಲ ಕರ್ಕೊಂಡೋಗಿ ವಾರ ವಾರ ಈ ಥರ ಮಾಡ್ತಾ ಇರ್ತೀವಿ. ಆಲ್ಮೋಸ್ಟ್ ಒಂದು ಬೆಳಿಗ್ಗೆಯಿಂದ ಒಂದು 100ರಿಂದ 150 ಜನ ಪೇಷಂಟ್ ಬಂದು ನೋಡಿದ್ದೀವಿ. ಎಷ್ಟೋ ಜನನೂ ನಾವು ರೆಫರು ಮಾಡಿದ್ದೀವಿ. ಆಗಲೇ ಎಷ್ಟೋ ಜನ ಹೋಗಿದ್ದಾರೆ, ಆ್ಯಂಬುಲೆನ್ಸಲ್ಲಿ ಇವತ್ತು ಸ್ವಲ್ಪ ಜನ ಹೋಗಿದ್ದಾರೆ. ಮತ್ತು ಕ್ಯಾಂಪಲ್ಲಿ ಬರ್ತಾಯಿದ್ದಾರೆ, 12 ತಾರೀಕು ಮತ್ತೆ ಬರ್ತಾಯಿದ್ದಾರೆ. ಈಗ ಒಂದು ಶುಗರ್ಸ್ ಅನ್ಕಂಟ್ರೋಲ್ಡ್ ಶುಗರ್ಸ್ ಅಂತ ಪೇಷಂಟ್ ರೆಫರ್ ಮಾಡಿದ್ವಿ. ಅವ್ರದ್ದು ಬಂದಾಗ GRBS ಚೆಕ್ ಮಾಡಿದಾಗ ಹೈ ಅಂತ ತೋರಿಸ್ತಿತ್ತು. ಹೈ ಅಂದರೆ ಆಲ್ಮೋಸ್ಟ್ 600 ಮೇಲೆ ಇರುತ್ತೆ. ಅವ್ರ ಪೇಷಂಟ್ ಇಮಿಡಿಯೇಟ್ ICU ಅಡ್ಮಿಷನ್ ಬೇಕಾಯಿತು. ಅಂಥ ಪೇಷಂಟ್ನ ರೆಫರ್ ಮಾಡಿದ್ವಿ. ಮತ್ತು ಒಬ್ಬರು ಡಿಸ್ಕ್ ಪ್ರೊಲ್ಯಾಪ್ಸ್ ಪೇಷಂಟ್ ಬಂದಿದ್ದರು. ಅವ್ರನ್ನ ಆರ್ಥೋ ಡಿಪಾರ್ಟ್ಮೆಂಟಿಗೆ ರೆಫರ್ ಮಾಡಿದ್ವಿ. ಅವ್ರದ್ದು ಏನಾದರೂ ಆಪ್ರೇಷನ್ ಬೇಕಾಗ್ಬೋದು. ಹೀಗೆ ಹಲವಾರು ಪೇಷಂಟ್ನ ರೆಫರ್ ಮಾಡ್ತಿದ್ವಿ. ಇದೇ ಎಷ್ಟು ಹಳ್ಳಿ ಜನಕ್ಕೆ ಏನಂದರೆ ಅದೇ ಎಷ್ಟೋ ಅವ್ರಿಗೆ ಗೊತ್ತಿರಲ್ಲ ಏನು ಸಮಸ್ಯೆ ಇದೆ ಅಂತ. ಈಗ ನಾರ್ಮಲ್ ಚೆಕಪ್ ಮಾಡಿದಾಗ ಅವ್ರಿಗೆ ಅಟ್ಲೀಸ್ಟ್ ಏನಾದರೂ BP ಶುಗರು ಆ ಥರ ಏನಾದರೂ ಸಮಸ್ಯೆ ಇದೆ ಅಂತ ಅರಿವಾಗುತ್ತೆ. ಮತ್ತೆಷ್ಟೋ ಜನಕ್ಕೆ ಕಣ್ಣಿನ ಸಮಸ್ಯೆ ಇರುತ್ತೆ. ಅವರೆಲ್ಲ ಅದೆಲ್ಲ ಕ್ಯಾಟ್ರಾಕ್ಟ್ ಸರ್ಜರಿ ಎಲ್ಲ ಪ್ರಿವೆಂಟೇಬಲ್ಲು. ಅದನ್ನೆಲ್ಲ ಅವರು ನೋಡ್ಕೊಂಡು ಚೆಕಪ್ ಮಾಡಿ ಆಪ್ರೇಷನ್ ಮಾಡಿದ್ರೆ ಮತ್ತೆ ಅವರು ವಿಷನ್ ಎಲ್ಲ ನಾರ್ಮಲ್ ಆಗುತ್ತೆ. ಅವೆಲ್ಲ ಬೇಸಿಕ್ಕು, ಅಂದರೆ ಪ್ರಿವೆಂಟೇಬಲ್ ಅಂತ ಹೇಳ್ತಾರೆ. ಅಂಥ ಕಂಡೀಷನ್ಸ್ನೆಲ್ಲ ಅನುಕೂಲ ಆಗುತ್ತೆ ಅಂತ. ಅದೇ ನಾವು ಅಡ್ಮಿಷನ್ ಮಾಡ್ತೀವಿ. ಎಲ್ಲ ಪೇಷಂಟ್ ಆದಷ್ಟು ಸರ್ಕಾರದ ಸ್ಕೀಮ್ಗಳಿವೆ, ಅದರಲ್ಲೇ ಮಾಡೋಕ್ಕೆ ನೋಡ್ತೀವಿ. ಮತ್ತು ವಿತಿನ್ ಒಂದು 2-3 ದಿನ ಅಲ್ಲಿ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿ ಎಲ್ಲ ಸ್ಕ್ಯಾನಿಂಗು, ಏನಾದರೂ ಎಕ್ಸ್ರೇ ಬೇಕಾದರೆ ಎಕ್ಸ್ರೇ, MRI ಬೇಕಾದರೆ MRI, CT ಬೇಕಾದರೆ CT ಮಾಡಿ ಎಲ್ಲ ನೋಡಿ ಆಲ್ಮೋಸ್ಟ್ ತೊಗೋತೀವಿ, ಆಪ್ರೇಷನಿಗೆ ತೊಗೋತೀವಿ ಬಿಟ್ಟಿದ್ರೆ. ಊಟ ಹಾಸ್ಪಿಟಲ್ ಅವರೇ ಪ್ರೊವೈಡ್ ಮಾಡ್ತಾರೆ. ಆರೋಗ್ಯಕರವಾದ ಊಟನೇ ಅವರೇ ಪ್ರೊವೈಡ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಪೇಷಂಟ್ ನ್ಯೂಟ್ರಿಷನ್ ಹೇಗೆ ಬೇಕಂತ ಹೇಳಿ ನೋಡ್ಕೊಂಡು ಅವರೇ ಪ್ರೊವೈಡ್ ಮಾಡ್ತಾರೆ. ಅಲ್ಲೇ ವಸತಿ ಎಲ್ಲ ಅದೇ ಮಾಡ್ತಾರೆ. ಅದೇ ಏನಾದರೂ ಎದೆ ನೋವು ಪೇಷಂಟ್ಗಳು ಎಲ್ಲ ಏನಾದರೂ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಅಂತ ಹೇಳಿದ್ದು ಪೇಷಂಟ್ಗೆಲ್ಲ ECG ಮಾಡಿಸಿದ್ವಿ. ಅದರಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದರೆ ಅವ್ರನ್ನ ರೆಫರ್ ಮಾಡಿದ್ವಿ. ಏನಾದರೂ ಹಾರ್ಟ್ ಸಮಸ್ಯೆ ಏನಾದರೂ ಗೊತ್ತಾಗ್ತಾಯಿದ್ರೆ, ಏನಾದರೂ 2D ಎಕೋ ಅಂತ ಸ್ಕ್ಯಾನ್ ಬೇಕಾಗುತ್ತೆ, ಅದನ್ನು ಬೇಕಾದರೆ ರೆಫರ್ ಮಾಡಿ ಮತ್ತು ಒಂದು ಪೇಷಂಟ್ ಬಂದಿದ್ದರು. ಅವರು ಬಂದಾಗಿಂದ ಅವ್ರದ್ದು ಚಿಕ್ಕದಾಗಿಂದ ಒಂದು ಹಾರ್ಟ್ ಸಮಸ್ಯೆ ಇತ್ತು. ಆ ಪೇಷಂಟ್ನು ರೆಫರ್ ಮಾಡಿದ್ವಿ. ಅವ್ರು ಕಾರ್ಡಿಯಾಲಜಿ ಅವ್ರು ಫಾಲೋ ಅಪ್ ಮಾಡಲಿ ಅಂತ ರೆಗ್ಯುಲರಾಗಿ. ಅದೇ ಜನಕ್ಕೆ ಇಲ್ಲಿ ಮೇನು ಸ್ವಲ್ಪ ಎಜುಕೇಷನ್ ಬೇಕಾಗುತ್ತೆ. ಪೇಷಂಟ್ಗೆ ತಮ್ಮ ಬಾಡಿಲಿ ಏನಾಗ್ತಾ ಇದೆ ಅಂತ ಗೊತ್ತಿರಬೇಕು. ಅದಕ್ಕೆ ಇಂಥ ರೆಗ್ಯುಲರ್ ರೆಗ್ಯುಲರ್ ಕ್ಯಾಂಪ್ಗಳು ಇರ್ತಾವಲ್ಲ, ಅಲ್ಲಿ ಚೆಕಪ್ ಮಾಡಿಸೋದು ಚೆನ್ನಾಗಿ. ರೆಗ್ಯುಲರ್ ಚೆಕಪ್ ಒಂದು ವರ್ಷಕ್ಕೊಮ್ಮೆ ಇಲ್ಲ 6 ತಿಂಗಳಿಗೊಮ್ಮೆ ಮಾಡಿಸ್ತಾ ಇರಬೇಕು. ಮತ್ತು ಅವ್ರಿಗೆ ಎಷ್ಟೋ ಗೊತ್ತಿರಲ್ಲ, ಎಷ್ಟೋ ಜನಕ್ಕೆ ಶುಗರ್ ಇರುತ್ತೆ, BP ಇರುತ್ತೆ. ಅದೇ ಆ ಶುಗರು BP ಒಂಥರ ಸೈಲೆಂಟ್ ಕಿಲ್ಲರ್ ಇದ್ದಂಗೆ, ಪೂರ್ತಿ ಬಾಡಿ ಎಲ್ಲ ಎಫೆಕ್ಟ್ ಮಾಡ್ತಾ ಇರುತ್ತೆ. ಹಾಗೆ ಬಿಟ್ಟರೆ ಹಂಗೆ ಒಂದೊಂದು ಆರ್ಗನ್ ಎಲ್ಲ ಫೇಲ್ ಆಗುತ್ತಾ ಬರುತ್ತೆ. ಅದನ್ನೆಲ್ಲ ರೆಗ್ಯುಲರ್ ಚೆಕಪ್ ಮಾಡ್ಕೊತಾ ಇದ್ದರೆ ಎಲ್ಲ ಅವ್ರ ಕಂಡೀಷನ್, ಪೇಷಂಟ್ ತಮ್ಮ ಬಾಡಿ ಬಗ್ಗೆ ತಮ್ಮ ಅರಿವು ಇದ್ದರೆ ಎಲ್ಲ ಎಷ್ಟೋ ಕಂಡೀಷನ್ಗಳು ನಾವು ಪ್ರಿವೆಂಟ್ ಮಾಡ್ಬೋದು. ಬೇಗ ನೋಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಫಾಲೋ ಮಾಡ್ತಿದ್ರೆ ಇದನ್ನೆಲ್ಲ ಮಾಡ್ಬೋದು. ಅದೇ ಪೇಷಂಟ್ ಎಜುಕೇಷನ್ ಬೇಕಂತ ಅಷ್ಟೆ. ಈಗ ನೋಡಿ ವಾರ ವಾರ ಎಲ್ಲನೂ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇರ್ತಾರೆ. ಪ್ರದೀಪ್ ಈಶ್ವರ್ ಅವರು ಎಷ್ಟೋ ಕಡೆ ಕ್ಯಾಂಪ್ ನಡೆಸ್ತಾ ಇದ್ದಾರೆ ವಾರ ವಾರ. ಇದೆಲ್ಲ ಜನರ ಬೆನಿಫಿಟ್ಗೆ ಇದನ್ನೆಲ್ಲ ಮಾಡ್ತಾ ಇರೋದು. ಇಂಥ ಎಲ್ಲ ಕ್ಯಾಂಪ್ಗಳಿಗೆ ನೀವು ಬಂದು ಚೆಕಪ್ ಮಾಡಿಸ್ಕೊಂಡು ಏನಾದರೂ ಸಮಸ್ಯೆ ಇದ್ದರೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಎಲ್ಲ ಗುಣಪಡ್ಬೋದು.